ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರ ಅವರು ದೇಶದ್ರೋಹಿಗಳು. ಇವತ್ತು ನೋಡ್ರಿ ಪಾಕಿಸ್ತಾನ ಎಲ್ಲರಿಗೂ ಘೋಷಣೆ ಕೊಟ್ರಿ, ಇವತ್ತು ಸಾರ್ವಜನಿಕರಿಗೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಕತ್ತಾರ. ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು, ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡುವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ, ನೀವು ಚಪ್ಪಲಿ ಸೇವೆ ಮಾಡಿ, ಅದು ಏನು ಕಾನೂನು ಹೋರಾಟ ಅದ ಅದನ್ನು ನಾನು ನೋಡ್ಕೊತೀನಿ. ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ. ಇದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ಇರುವಂಥ ಹರಾಮ್ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು, ಕಾಶ್ಯಪ್ನವ್ರಂಥ, ಯಶವಂತರಾಯ ಗೌಡ್ರಂಥ ತಾಯ್ಗಂಡ್ರೇನು ಅದಾರಲ್ಲ, ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಇದ್ದೇ ಇರ್ತಾರೆ. ಇವ್ರು ಎಲ್ಲರೂ ಅಪ್ಪಗೆ ಹುಟ್ಟಿದ್ರಂದ್ರೆ ಚುನಾವಣೆ ನನಗೆ ಕೇಳ್ಯಾರಲ್ಲ ಚಾಲೆಂಜು, ನಾ ಏನು ಆ ಪಂಥವನ್ನ ಕೊಟ್ಟಾರೆ ಅವರು, ಈಗ ಅವ್ರು ರಾಜೀನಾಮೆ ಕೊಡ್ಬೇಕಲ್ಲ. ಅವ್ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ, ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರ, ಇವನಿಗಂತೂ ಕೊಡುವುದಿಲ್ಲ. ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಅಲ್ಲಿ ಏನೂ ಸಿಗಲ್ಲಾಗೈತೆ ಮೈಗೌಡ್ಯಾಗ. ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ. ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ, ನಿನಗೆ ಸಾಬ್ರು ಓಟ್ ಹಾಕೋದಿಲ್ಲ. ಇವತ್ತು ನಾನು ಶಿವಾನಂದ ಪಾಟೀಲ್ ಬಿಜಾಪುರಕ್ಕೆ ನಿಂತೆ ತಿಳ್ಕೊರಿ. ಶಿವಾನಂದ ಹಚ್ಚಡದ, ಸಾರಿ ಪಾಟೀಲ್ ಅಂದ, ಶಿವಾನಂದ ಹಚ್ಚಡದ, ನಾನು ಬಿಜಾಪುರಕ್ಕೆ ನಿಂತೇವೆ ತಿಳ್ಕೊರಿ. ಹಿಂದೂಗಳು ನನಗೆ ಹಾಕ್ತಾರೆ, ಮುಸಲ್ಮಾನ್ರು ಏನು ಮಾಡ್ತಾರೆ ಗೊತ್ತಾನ, ಅವ್ರದೇ ಒಂದು ಕ್ಯಾಂಡಿಡೇಟ್ ನಿಂದಿರ್ತಾರೆ. ಈ ಹಚ್ಚಡದಾಗ ಯಾಕೆ ಹಾಕ್ತಾರೆ ರೀ? ಅವ ಯಾವ ಮಗ ಹುನ್ಗುಂತ ಬರ್ತೀನತ್ತಾನ, ಬಾರಪ್ಪ ಮಗನೇ, ನಿಮ್ಮ ಅಪ್ಪ ಹುಟ್ಟಿದ್ರ ಬಾ, ಮತ್ತೊಬ್ಬರ ಅಪ್ಪನ ಕೇಳ್ತಿಯಲ್ಲ ಮಗನೇ, ನೀನು ಮಾರಿ ನೋಡಿದ್ರೆ ಗುರ್ತಾಗ್ತೈತಿ ನೀ ಯಾರಿಗೆ ಹುಟ್ಟಿ ಅನ್ನೋ. ನೀನು ಬರೀ ಮಾರಿ ನೋಡಿದ್ರೆ ಗುರ್ತಾಗ್ತೈತಿ. ಪಂಚಮಸಾಲಿ ಸಮಾಜಕ್ಕೆ ಮೋಸ ಮಾಡಿದಿ ನೀ, ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದು ಬೊಮ್ಮಾಯಿ ಬಳಿ ಎಷ್ಟು ತೊಗೊಂಡು ಬಂದು, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಷ್ಟು ರೊಕ್ಕ ತಂದು ತಿಂದಿ ನೀನು. ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ. ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದಿ. ನನ್ನ ಬಗ್ಗೆ ಏನು ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ, ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ. ಅವ್ನು ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ನೀವೇನು ಇವ್ರಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ. ಇನ್ನು ಮ್ಯಾಗ ಇವ್ರಿಬ್ಬರು ಮಕ್ಳು ಏನಾರು ನಿಂದಿರ್ತೀನಿ, ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನಿಂದ್ರಿ, ಇಲ್ಲಿ 1 ವಾರ ನಂತರ ನಾ ಡಿಕ್ಲೇರ್ ಮಾಡ್ತೀನಿ ಇವ್ರಿಬ್ರು ಅಪ್ಪಗೆ ಹುಟ್ಟಿಲ್ಲ, ಆಯ್ತಾ? ಈ ಪಂಥವನ್ನವನಿಗೆ ಅವ್ರು ಕೇಳ್ತೀರಾ ನೀವು? ಶಿವಾನಂದ ಹಚ್ಚಡದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ? ಹೇಳ್ಬೇಕಾಗ್ತದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.